ಅಂತಿಮ ಘಟ್ಟ ತಲುಪಿದೆ ಕಾಂಗ್ರೆಸ್ ಸಂಪುಟ ಸರ್ಕಾರ. ಹಿಂದೆ ಸಚಿವ ಸಂಪುಟ ಎರಡನೇ ಪಟ್ಟಿ ಫೈನಲ್ ಆಗುವ ಸಾಧ್ಯತೆ ಇದೆ. ಸಂಪುಟ ವಿಸ್ತರಣೆ ಕಗ್ಗಂಟು ಬಿಡಿಸಲು ಹೈಕಮಾಂಡ್ ಸರ್ಕಸ್ ನಡೆಸ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಮೀಟಿಂಗ್ ಮುಕ್ತಾಯ ಆಗಿರ್ತಕ್ಕಂಥದ್ದು. ದೆಹಲಿಯ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ನಡೆದಿರ್ತಕ್ಕಂಥ ಸಭೆ ಇದು. ಬರೋಬ್ಬರಿ 45 ನಿಮಿಷಗಳ ಕಾಲ ಖರ್ಗೆ ಮತ್ತು ಕೆ.ಸಿ. ವೇಣುಗೋಪಾಲ್ ಚರ್ಚೆ ಮಾಡಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಿಎಂ ಡಿ.ಕೆ. ಶಿವಕುಮಾರ್ ಕೂಡ ಭಾಗಿಯಾಗಿದ್ದಾರೆ. ಅದರಲ್ಲಿ ಇಂದು ಸಭೆ ಬಳಿಕ ಸಚಿವರ ಪಟ್ಟಿ ಫೈನಲ್ ಸಾಧ್ಯತೆ ಇದೆ. ಇಂದು ಪಟ್ಟಿಯನ್ನ ಫೈನಲ್ ಆದರೆ ಬುಧವಾರ ಪ್ರಮಾಣ ವಚನ ಸ್ವೀಕರಿಸೋದು ಖಚಿತ ಅಂತ ಇದ್ದಾರೆ. ಸೊ ಅಂತೂ ಇಂತೂ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ ಸಚಿವ ಸಂಪುಟದ ಸರ್ಕಸ್. ಹಿಂದೆ ಸಚಿವ ಸಂಪುಟ ಎರಡನೇ ಪಟ್ಟಿ ಫೈನಲ್ ಆಗುವ ಸಾಧ್ಯತೆ ಇದೆ. ನೋಡಿ, ಸಂಪುಟ ವಿಸ್ತರಣೆ ಏನು ಗಂಟಿದೆ ಅದನ್ನು ಬಿಡಿಸೋದಕ್ಕೆ ಬಹಳ ಕಸರತ್ತು ಮಾಡ್ತಾ ಇದೆ ಹೈಕಮಾಂಡ್. ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಮೀಟಿಂಗ್ ಆಗಿದೆ. 45 ನಿಮಿಷಗಳ ಕಾಲ ಮೀಟಿಂಗ್ ಆಗಿರ್ತಕ್ಕಂಥದ್ದು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ. ಆ ಒಂದು ಮೀಟಿಂಗ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಕೆ.ಸಿ. ವೇಣುಗೋಪಾಲ್ ಅವರು ಇಬ್ಬರು ಕೂಡಿ ಚರ್ಚೆ ಮಾಡಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಡಿ.ಕೆ. ಶಿವಕುಮಾರ್ ಅವರು ಕೂಡ ಭಾಗಿಯಾಗಿದ್ದಾರೆ ಅದರಲ್ಲಿ. ಸೊ ಇವತ್ತೇನು ಸಭೆ ಇದೆ ಅದು ಮುಗಿದಿದೆ. ಸೊ ಫೈನಲ್ ಪಟ್ಟಿ ಆಚೆ ಬರುವ ಸಾಧ್ಯತೆ ಇದೆ. ಇವತ್ತೇನಾದರೂ ಪಟ್ಟಿ ಫೈನಲ್ ಆಯಿತು ಅಂತ ಅಂದರೆ ಬುಧವಾರದ ಒಳಗೆ ಅಥವಾ ಬುಧವಾರ ಪ್ರಮಾಣ ವಚನ ಸ್ವೀಕಾರ ಆಗೋದು ಖಚಿತ ಅನ್ನುವಂಥ ಸುದ್ದಿಗಳಿದಾವೆ. ಸೊ ಭಾಳ ಮುಂದೂಡ್ಕೊಂಡು ಹೋಯಿತು ಸಂಪುಟ ವಿಸ್ತರಣೆ. ಅಂತೂ ಇಂತೂ ಒಂದು ಹಂತಕ್ಕೆ ಬಂದು ತಲುಪಿದೆ. ಇವತ್ತು ಸಂಜೆ ಒಳಗಡೆ, ಇವತ್ತು ಬೆಳಗ್ಗೆ ಏನಾದರೂ ಪಟ್ಟಿ ಬಂದಿತ್ತು ಅಂತ ಹೇಳಿದ್ರೆ ಸಂಜೆ ಒಳಗಡೆ ಎಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಸುದ್ದಿಗಳಿದ್ವು. ಬಟ್ ಯಾಕೋ ಮಧ್ಯಾಹ್ನದವರೆಗೂ ಅಥವಾ ಅದಕ್ಕೂ ಮೇಲೂ ಹೋಗೋಂಗೆ ಕಾಣುತ್ತೆ ಪಟ್ಟಿ ಫೈನಲ್ ಆಗೋದು. ಸೊ ಬುಧವಾರ ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಾಧ್ಯತೆ ಇದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ರಾವ್ ಅವರು. ನನಗೆ ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಪ್ರವೀಣ್ ರಾವ್, ನೋಡಿ, ಸಚಿವ ಸಂಪುಟ ವಿಸ್ತರಣೆ ಬಹಳ ಮುಂದೆನೇ ಹೋಗ್ತಾ ಇತ್ತು. ಅಂತಿಮವಾಗಿ ಒಂದು ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ಖರ್ಗೆ ನಿವಾಸದಲ್ಲಿ ಕೆ.ಸಿ. ವೇಣುಗೋಪಾಲ್ ಮತ್ತು ಖರ್ಗೆ ಅವರು 45 ನಿಮಿಷಗಳ ಕಾಲ ಚರ್ಚೆಯನ್ನ ಮಾಡಿದ್ದಾರೆ ಫೈನಲ್ ಪಟ್ಟಿಗೋಸ್ಕರ. ಡಿ.ಕೆ. ಶಿವಕುಮಾರ್ ಅವರು ಅದರಲ್ಲಿ ಭಾಗಿಯಾಗಿದ್ದಾರೆ. ಏನಿದೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಪ್ರವೀಣ್ ರಾವ್? ಮದೇವ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರೂ ಕೊಡದಂತಹ ಮಾಹಿತಿಯನ್ನ ನಿನ್ನೆನೆ ನಮ್ಮ ಸಂಪೂರ್ಣ ನ್ಯೂಸ್ ಮೂಲಕ ಕೊಟ್ಟಿದ್ವಿ. ಎಲ್ಲರೂ ಕೂಡ ಹೇಳ್ತಾ ಇದ್ರು ಸೋಮವಾರ 100ಕ್ಕೆ 100 ಒಂದು ಸಚಿವ ಸಂಪುಟದ ವಿಸ್ತರಣೆ ಆಗೇ ಆಗ್ತದೆ. ಸೋಮವಾರ ಸಾಯಂಕಾಲ ಆ ಒಂದು ಸಚಿವ ಸಂಪುಟದ ಪ್ರಮಾಣ ವಚನ ಸಮಾರಂಭ ನಡೀತದೆ ಅನ್ನುವಂತ ಮಾತುಗಳನ್ನ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಆದ್ರೆ ನಾವು ಅತ್ಯಂತ ಖಚಿತವಾಗಿ ಹೇಳಿದ್ವಿ, ಯಾವುದೇ ಕಾರಣಕ್ಕೂ ಸೋಮವಾರದೊಳಗೆ ಈ ಒಂದು ಪಟ್ಟಿ ಫೈನಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇನ್ನೂ ತನಕ ಕೂಡ ಈ ಒಂದು ಸಚಿವ ಸಂಪುಟದ ವಿಸ್ತರಣೆ ಆ ಒಂದು ಪಟ್ಟಿ ಫೈನಲೈಸ್ಗೆ ಒಂದು ಹಗ್ಗ ಜಗ್ಗಾಟ ನಡೀತಾ ಇದೆ ಅಂತ ಹೇಳಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ನಮಗೆ ಮುಖ್ಯಮಂತ್ರಿ ಅವರ ಕಚೇರಿಯಿಂದ ಬಂದಿರತಕ್ಕಂತ ಮಾಹಿತಿ ಪ್ರಕಾರವಾಗಿ ಇವತ್ತು ಮುಖ್ಯಮಂತ್ರಿಗಳು ಎಲ್ಲ ಅಧಿಕೃತ ಕಾರ್ಯಕ್ರಮವನ್ನ ರದ್ದುಗೊಳಿಸಿದ್ರು. ಅವರು ದೆಹಲಿಗೆ ಹೋಗ್ಬೋದು ಅಂತಕ್ಕಂತ ಮಾತಾಡೋಣ ಇತ್ತು. ಆದ್ರೆ ನಾವು ಅದನ್ನ ಖಚಿತವಾಗಿ ಹೇಳಿದ್ರು, ದೆಹಲಿಗೆ ಅವರು ಹೋಗ್ತಾ ಇಲ್ಲ. ಕಾನ್ಫರೆನ್ಸ್ ಮೂಲಕ, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಕೆ.ಸಿ. ವೇಣುಗೋಪಾಲ್ ಅವರ ಜೊತೆ ಒಂದು ಚರ್ಚೆಯನ್ನ ನಡೆಸಿ ಫೈನಲ್ ಮಾಡ್ತಾರೆ ಅನ್ನುವಂಥದ್ದು. ನಾವು ಯಾವುದೇ ಕಾರಣಕ್ಕೂ ಈ ಖಚಿತ ಅನ್ನುವಂಥದ್ದು ಮಾತಿದೆಯಲ್ಲ, ಆ ಶಬ್ದ ಇದೆಯಲ್ಲ, ಆ ಖಚಿತ ಅನ್ನುವಂತ ಶಬ್ದ ಅರ್ಥವನ್ನೇ ಕಳೆದುಕೊಳ್ಳುವ ರೀತಿಯಾಗಿದೆ. ನಾಳೆ ಬಾ ಅಂತ ಹೇಳಿ ಏನು ಹೇಳ್ತಿದ್ವಲ್ಲ, ಆ ರೀತಿ ಆಗೋಗ್ಬಿಟ್ಟಿದೆ ಸಚಿವ ಸಂಪುಟದ ವಿಸ್ತರಣೆ ಅನ್ನುವಂಥದ್ದು. ಇವತ್ತು ಎಲ್ಲಾ ಸರಿಯಾಗಿ ಒಂದು ವೇಳೆ ಏನಾದ್ರೂ ಒಂದು ಫೈನಲ್ ಪಟ್ಟಿ ಹೊರಗೆ ಬಂತು ಅಂತಂದ್ರೆ ಸಾಯಂಕಾಲ ಅಂತ ಹೇಳ್ತಾ ಇದ್ರೆ ಸಾಯಂಕಾಲ ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ. ಬುಧವಾರ ದಿವಸ, ಗುರುವಾರದ ಒಳಗಡೆ ಆ ಒಂದು ಸಂಪುಟದ ವಿಸ್ತರಣೆ ಆಗುವಂತ ಸಾಧ್ಯತೆ ಇದೆ. ಖಚಿತ ಅಂತೇಳಿ ನಾನು ಯಾವುದೇ ಕಾರಣಕ್ಕೆ ಹೇಳೋದಕ್ಕೆ ಹೋಗೋದಿಲ್ಲ ಮಾದೇವ್. ಓಕೆ, ಥ್ಯಾಂಕ್ ಯು ಪ್ರವೀಣ್ ರಾವ್ ನಿಮ್ಮೆಲ್ಲ ಮಾಹಿತಿಗಾಗಿ.